ಬ್ಯಾಡವಾ ಬ್ಯಾಡ, ಯಾರ ಮಾತು ಕೇಳೋದು ಬೇಡ. ನಿನ್ನ ಮಾತು ನಾ ಕೇಳೋದು ಬೇಡ, ನನ್ನ ಮಾತು ನೀ ಕೇಳೋದು ಬೇಡ. ಯಾರ್ದು ಮಾತು ಯಾರು ಕೇಳೋದು ಬೇಡ. ನಮಗೆ ಮೋಸ ಮಾಡಿಬಿಟ್ಟಿಯಲ್ಲ ನೀ ನಮಗೆ ಮೋಸ ಮಾಡ್ತೀಯ ಅಂತ ನಾ ಅಂದ್ಕೊಂಡ್ರಿಕ್ಕಿಲ್ವ ಮಗಳ. ಸತ್ರ ಸಾಯ್ವಲ್ಲ ಯಾಕಂತ. ಆದ್ರೆ ನೀನು ಇವನು ಮದುವೆ ಆಗಬಾರ್ದಾಗಿತ್ತು. ನೀನು ಇವನ ಮದುವೆ ಆಗಿದ್ರೆ ಎಷ್ಟು ಚಂದ ಇರ್ತಿದ್ದಿ ಗೊತ್ತೇ ನಿನ್ನ ಜೀವನದಾಗ. ಹಾಂ, ನಾನೇನೆಲ್ಲ ಕನಸು ಕಟ್ಕೊಂಡಿದ್ನಿ. ಅಯ್ಯೋ, ನನ್ನ ಮಗಳನ್ನ ನಾನು ಒಳ್ಳೆ ಹುಡುಗಂಗೆ ಮದುವೆ ಮಾಡಿಕೊಡ್ಬೇಕು, ಅವನು ತುಂಬ ಒಳ್ಳೆಯವನಾಗಿರಬೇಕು, ಅವನು ನಾನು ಅಂದ್ಕೊಂಡಂಗೆ ಕೆಲಸ ಮಾಡತ್ತಿರ್ಬೇಕು ಎಲ್ಲ ಅಂದ್ಕೊಂಡಿದ್ನಿ. ಆದ್ರೆ ನೀನೆಲ್ಲ ಹಾಳು ಮಾಡಿಬಿಟ್ಟು, ಎಲ್ಲ ಹಾಳು ಮಾಡಿದಿ ಮಧು, ಎಲ್ಲ ಹಾಳು ಮಾಡಿದಿ ಜೀವನದಾಗ. ನನ್ನ ಮಗಳಿಂದ ನನಗೆ ಮೋಸ ಆಕತ್ತಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹೇಳೋ ಮಾತು ಕೇಳಬೇಕು ಸ್ವಲ್ಪ. ನಿನ್ನ ಸಲುವಾಗಿ ನಾನು ಇವ್ರಿಗೆ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ನೀನು ಬದುಕಬೇಕಾಗಿತ್ತು. ನೀನು ಬದುಕಬೇಕಾಗಿತ್ತು. ನೀನಿಲ್ಲ ಅಂತಿದ್ರೆ ಈ ಜೀವನದಾಗ ಏನೈತೆ ಹೇಳು. ನೀನಿದ್ರೆ ಎಲ್ಲ, ನೀನಿಲ್ಲ ಅಂದ್ರೆ ಏನಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ನಿ. ಅಂತಾದ್ರಾಗ ನೀನು ಸಾವು ಬದುಕಿನ ಮಧ್ಯೆ ಹೋರಾಡಕತ್ರ ಆವಾಗ ನನ್ನ ಜೀವನ ಮುಖ್ಯ ಆಗಿತ್ತೇನು? ಇಲ್ಲ, ನನಗೆ ನೀ ಬದುಕೋದು ಮುಖ್ಯ ಆಗಿತ್ತು. ನಿಮ್ಮ ಸಲುವಾಗಿ ನನ್ನ ತಾಯಿ ಉಳಿಬೇಕು, ನನ್ನ ತಾಯಿ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ನಿನ್ನ ಮದುವೆ ಆಗೋ ವಿಷಯ ಹೇಳ್ದೆ, ಮುಚ್ಚಿಟ್ಬಿಟ್ಟಿದ್ದೆ. ನಾನು ಅವ್ರನ್ನ ಮದುವೆ ಆಗುವಂಥ ಪರಿಸ್ಥಿತಿ ಬಂತು. ಆದ್ರೆ ಇದನ್ನೇ ಮುಂದೆ ನಾನು ಹೇಳಬೇಕಾಗಿತ್ತು. ಆದರೆ ನೀನು ಈಗಾರ ದವಾಖಾನಿಂದ ಬಂದಿದ್ದಿ, ಅದಕ್ಕೆ ಹೇಳಬಾರ್ದು. ಇನ್ನೂ ಸ್ವಲ್ಪ ದಿನ ಬಿಟ್ಟ ನಾನೇ ಹೇಳಿದ್ರಾತಂತ ಅಂದ್ಕೊಂಡಿದ್ನಿವೆ. ಇಲ್ಲ, ನಾನು ಅವ್ರನ್ನ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡೀನಿ. ನನಗೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡೀನಿ. ನಾನು ಅವ್ರನ್ನ ಬಿಟ್ಟು ಅವ್ರಿಗೆ ಹೇಳಿ ಬರಬೇಕು ಅಂತ ಅಂದ್ಕೊಂಡಿದ್ನಿವೆ. ಅಷ್ಟಾಗ ನೀನೇ ಬಂದು ನಿಮ್ಗೆ ಅಪ್ಪಾಗ ಗೊತ್ತಾಗೋಂಗಾತು. ಈಗ ನಾನೇನು ಮಾಡಲಿ ನೀನೇ ಹೇಳಬೇವ. ನಾನು ಸತ್ತರ ಸಾಯವಲ್ಲ ಯಾಕಂತ. ಆದ್ರೆ ನೀನು ಮದುವೆ ಆಗಬಾರ್ದಾಗಿತ್ತು ಮಧು, ನೀನು ಮದುವೆ ಆಗಬಾರ್ದಾಗಿತ್ತು. ನಾನೇನು ಇವತ್ತು ನಾಳೋ ಬೀಳೋ ಮರ, ಆದ್ರೆ ನೀನು ಇವಾಗ ಚಿಗುರಿರೋ ಸೊಸೆ. ಇನ್ನೂ ನೀನು ಬೆಳೆದು ಬಹಳಿ ಜೀವನ ಮಾಡೋದು ತುಂಬ ಐತಿ. ಅಂತಾದ್ರಾಗ ನೀನು ಇವನ ಮದುವೆ ಆಗಿ ನಿನ್ನ ಜೀವನ ನೀನು ಹಾಳು ಮಾಡ್ಕೊಳಕತ್ತಿದ್ದಿ. ರೀ, ನನ್ನ ಕೈಯಿಂದ ಇದನ್ನು ಸಹಿಸೋಕ್ಕಾಗತ್ತಿಲ್ಲ. ಇಲ್ಲೇನು ಮಾತುಕತೆ ಹಚ್ಕೊಂಡು ನಿಂತಿದ್ದಿ? ನನಗೆ ನನ್ನ ಮಗಳನ್ನ ಕರ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ತದೋ ನೋಡು. ನಿನಗೆ ನನ್ನ ಮಗಳಿಗೆ ಯಾವ ಸಂಬಂಧನೂ ಇಲ್ಲ. ನೀನು ಕಟ್ಟಿರೋ ಈ ತಾಳಿಗೆ ಯಾವ ಬೆಲೆನೂ ಇಲ್ಲ. ನೀನು ಹೆಂಗೆ ತಾಳಿ ಕಟ್ಟಿದಿಲ್ಲ ಅದನ್ನು ಬಿಟ್ಟು ಕೊಟ್ಟ ನಾವು ಇಲ್ಲಿಂದ ಹೋಗ್ತಾ ಇರ್ತೇವೆ. ಇನ್ನು ಮುಂದೆ ನಿನಗೆ ನಮ್ಮ ಮಗಳಿಗೆ ಯಾವುದೇ ರೀತಿಯಾದ ಸಂಬಂಧ ಇರೋಂಗಿಲ್ಲ. ಇವಾಗ ಹೇಳಾಕತ್ತನು ನೋಡ್ವಿರು, ಇನ್ನು ಮುಂದೆ ನನ್ನ ಮಗಳ ತಂಟೆಗೆ ನೀನು ಬರಬಾರ್ದು. ಹೆಂಡತಿ ಅನ್ನೋದು ಇಲ್ಲಿಗೆ ಇವತ್ತಿಗೆ ಮುಗಿದು ಹೋಯ್ತು. ನೀನು ದುಡ್ಡು ಕೊಟ್ಟ ಆಗೈತಿ. ನಾವು ನಮ್ಮ ಮಗಳನ್ನ ಕರ್ಕೊಂಡು ಹೋಗಕತ್ತವ, ಮುಗಿದು ಹೋಯ್ತು. ಇಲ್ಲಿಗೆ ನಿಮ್ಮ ಸಂಬಂಧ ಏನೇ ಇದ್ದರೂ ಇಲ್ಲಿಗೆ ಲಾಸ್ಟ್ ಆಗಬೇಕು. ಇನ್ನು ಮುಂದೆ ನಿನ್ನ ಹೆಸರು ಆಗಲಿ ನನ್ನ ಮಗಳ ಹೆಸರಾಗಲಿ ಹೇಳ್ಕೊಂಡು ನೀನು ನಮ್ಮ ಮನೆ ಅಂತ ಬರೋದಾಗಲಿ ಏನು ಮಾಡಬಾರ್ದು. ಅಷ್ಟೇ. ನಡಿ ಹೋಗೋನು. ಸರೋಜ ಎದ್ದೇಳು. ಏಮದು ಅದು ತಾಳಿ ಬೀಚಿ ಅವ್ನ ಮುಖದ ಮೇಲೆ ಹೋಗೋದೆ. ನಡಿ. ಏನೋ ಬಸಪ್ಪ, ಹಾಂ, ನಾನು ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಯಾಕೆ ಜಾಸ್ತಿನೇ ಮಾತಾಡಕತ್ತಿದ್ದಿ? ಹಾಂ, ಕಟ್ಟಿರೋ ತಾಳಿನ ಏನು ಬೆಲೆ ಇಲ್ಲೇನು ಅದಕ್ಕೆ? ಹಂಗೆ ಕಿತ್ತು ಬಿಸಾಕಂತಂದ್ರೆ ಕಿತ್ತು ಬಿಸಾಕ್ಬಿಡ್ಬೇಕೇನು ನಿನ್ನ ಮಗಳ? ಹಾಂ, ಮೋಸ ಮಾಡಿ ಈ ಕಡೆ ರೊಕ್ಕ ಕೊಡ್ತಾನಂತ ಹೇಳಿ ನಂಬಿಸಿ ಕೊಳ್ಳಿಗೆ ತಾಳಿ ಕಟ್ಟಿದ್ದೇನ? ನನ್ನ ಮಗಳ ಜೊತೆ ಮದುವೆ ಆಗಿದ್ದೇನ? ಅಲ್ಲೋ, ಮತ್ತು ನಿನಗೆ ಮದುವೆ ಆಗಿದೆ ಅನ್ನಕತ್ತಿದ್ರು. ಯಾರೋ ಬೇರೆದಕ್ಕೆ ನಿಮ್ಮ ಸೋದರ ಮಾವನ ಮದುವೆ ಆಗಿದೆ ಅಂತ ಅನ್ನಕತ್ತಿದ್ರು. ನನ್ನ ಮಗಳಿಗೆ ನೀನು ಹಂಗೆ ಸೋದರ ಮಾವದ್ಲು? ಹಾಂ, ಅಯ್ಯೋ ಅಂಕಲ್, ನಾನು ಅವ್ರ ಹೆಂಡತಿ ಖುಷಿ ಅಂತ ಹೇಳಿ. ನಾನು ಅವ್ರ ಸೋದರ ಮಾವನ ಹೆಂಡತಿ. ಸಾರಿ, ನಾನು ಸೋದರ ಮಾವನ ಮಗಳು. ನನ್ನೇ ಅವರ ಮದುವೆ ಆಗಿರೋದು. ಅಂದ್ರೆ ಏನೋ ಅಲ್ಲಿ ಕಟ್ಪಾಡ್ಯ ತೊಗೊಂಡು ಬಂದ ನನ್ನ ಮಗಳನ್ನ ಮದುವೆ ಆಗೋದಲ್ಲ, ಮತ್ತೊಳ್ಳೆ ಇನ್ನೊಂದು ಮದುವೆ ಆಗಿದೆಯಾ? ನಿನಗೊಬ್ಬಕ್ಕೆ ಸಾಕಾಗವಳನ? 2-3-4 ಜನ ಬೇಕಾಗ್ಯಾರ ನಿನಗೆ? ಅದು ಹಂಗೆ ಬೇಡ ಅಂತ ತಾಳಿ ಕಟ್ಕಂಡು ಮನೆ ಕರ್ಕೊಂಬರಕತ್ತೇನ? ನಿಮ್ಮವ್ವ ನಿಮ್ಮಪ್ಪ ಇದನ್ನ ಕಲ್ಸ್ಯಾರೇನ? ನಿಮ್ಮಪ್ಪ ಈ ಮಾಡೋದೆಲ್ಲ ಮಾಡಿ ಊರು ಬಿಟ್ಟು ಓಡ್ ಹೋದ. ಹಾಂ, ಈಗ ನಿಮ್ಮವ್ವ ನಿನಗೆ ಇದನ್ನ ಹೇಳ್ಕೊಟ್ಟಾಳೇನ? ರೊಕ್ಕದ ಆಸೆ ತೋರಿಸಿ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಬಂದ ಇಲ್ಲಿ ಮಾರ ಅಂತ ಹೇಳಿ. ಹಾಂ, ಏ ಬಸಪ್ಪ, ನೀನು ದೊಡ್ಡವಂತ ಸುಮ್ಮನೆ ಅದನ್ನ ಬಾಯಿಗೆ ಬಂದಂಗೆಲ್ಲ ನಮ್ಮ ಅಪ್ಪನ ಬಗ್ಗೆ ನಮ್ಮ ಅವ್ವನ ಬಗ್ಗೆ ಮಾತಾಡಿದ್ರೆ ಮಾತ್ರ ನಾನಿನ್ನ ಸುಮ್ಮನೆ ಬಿಡಂಗಿಲ್ಲ. ಏನೋ ಮಾಡ್ತಿ? ಹಾಂ, ಏನು ಮಾಡ್ತಿದ್ದಿ? ಬಾ ನೋಡು, ನಾನು ನೋಡಿ ಬಿಡ್ತೀನಿ ಏನು ಮಾಡ್ತಿದ್ದೆ ಅಂತೇಳಿ. ನಿಂದು ಹಾಕತ್ತೋ ನಂದು ಹಾಕತ್ತೋ ನೋಡಿ ಬಿಡೋಣ ಬಾ. ಏನೋ ಹಲ್ಕಟ್ಟು ಬಾಡ ತಂದ ನನ್ನ ಗಂಡನ ಬಗ್ಗೆ ಮಾತಾಡ್ತಿದ್ದಿ. ನೀನು ಯಾವ ನನ್ನ ಗಂಡನ ಬಗ್ಗೆ ಮಾತಾಡಕ? ಊರು ಬಿಟ್ಟು ಯಾಕೆ ಹೋಗ್ತಾನ ಅವ? ದುಡಿಯಾಕೆ ಹೋಗ್ಯಾನ, ಅವ್ನು ದೇಶಾಂತರ ದುಡಿಯಾಕೆ ಹೋಗಿದ್ದಾನೆ. ಅವ್ನು ಊರು ಬಿಟ್ಟು ಹೋಗ್ತಾನ ಅಂತ ಹೇಳ್ತೀನಿ ನೀನು? ನನ್ನ ಕಾಟ ತಡೆಕಾದ ನನ್ನ ಗಂಡ ಊರು ಬಿಟ್ಟು ಹೋದಂತ ಹೇಳಕ ನಿನ್ಗೆ ಎಟ್ಟೈತೋ ಹಲ್ಕಟ್ಟೆ ತಂದ? ನೋಡ್ಲಾ ವೀರ್ಯ, ನಿನಗೆ ಅಟ್ಟ ಅನ್ನೋದಲ್ಲ ಅವ್ನ ಮಗಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದಕ್ಕೆ ನನಗೆ ಸದ್ಯಕ್ಕೆ ನನ್ನ ಗಂಡನ ಸದ್ಯಕ್ಕೆ ಅನ್ನಕತ್ತಾರಲ್ಲೋ ಹುಚ್ಚ ಬಾಡ ತಂದ. ನಿನಗೆ ಗೊತ್ತಾಗತ್ತ ಇಲ್ಲ? ಯವ್ವ ಅಳ್ಬ್ಯಾಡ್ಬೆ, ಸುಮ್ಮನೆ ಇರ್ಬೆ. ನೀನು ಹೇಳಿದಂಗೆ ನಾನು ಕೇಳ್ತೇನೆ. ನಿನ್ನ ಮುಂದೆ ನಾನು ಇಲ್ಲಿರಂಗಿಲ್ಲ.
ನಾನು ಬರ್ತೇನೆ, ನಾನು ನಿನ್ನ ಜೊತೆ ಬಂದ್ಬಿಡ್ತೇನೆ. ನಡಿ ಮಗಳ, ಹೋಗ್ಬಿಡೋನು. ಆದ್ರೆ ಈ ಕೊರಳಲ್ಲಿರೋ ತಾಳಿ ಕಿತ್ತಿ ಅದನ್ನು ಇಲ್ಲೇ ಒಗೆದು ನೀನು ನಮ್ಮ ಜೊತೆಗೆ ಬರಬೇಕು ಮಗಳ, ನಡಿ. ಅದಂಗಾಗ್ತತೆ ಮೂಳ? ಹಾಂ, ಇಷ್ಟನ ನಾನು ಹೋಗ್ಲಂತ ಸುಮ್ಮನೆ ಇದ್ನಿ ನೋಡ್ಲಾ ವೀರ್ಯ. ಆಕೆ ಈ ಮನೆ ಬಿಟ್ಟು ಹೊರಗೆ ಕಳಿಸ್ದಂಗೆ ಆಕೆ ಇಲ್ಲೇ ನಮ್ಮ ಮನ್ಯಾಗ ಬಿದ್ದಿರ್ಬೇಕು. ನೀನು ಹಿಂಗೆ ತಾಳಿ ಕಟ್ಟಿರೋ ಹೇಳ್ತಿದ್ದಾಳೆ ಆಕೆ ಇಲ್ಲೇ ಇರ್ಬೇಕು. ಇಲ್ಲಿಂದ ಆಕೆ ಕದಲು ಹಂಗಿಲ್ಲ. ಹೆಂಗೆ ಆಕೆ ಇಲ್ಲೇ ಇಟ್ಕೊತೀವಿ ಇಟ್ಕೊ. ನನ್ನ ಗಂಡನ ಬಗ್ಗೆ ನನ್ನ ಬಗ್ಗೆ ಅಂತಾರನೇ ಅವ್ರು. ಹಾಂ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ, ನಾನು ಸುಮ್ಮನೆ ಬಿಡೋದು ಮಾತಾ ಇಲ್ಲ. ಏನು ಮಾಡ್ತೀರಿ ಮಾಡ್ಕೊರಿ, ಆದ್ರೆ ನಮ್ಮ ಮಗಳನ್ನ ನಾವು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೇವೆ. ನಿಮ್ಮ ಮುಖಗಳು ನೋಡಿ ಮಾತಾಡೋಕೆ ನಮ್ಗೆ ಮನಸ್ಸು ಬರವಲ್ತು. ಮಧು, ನಡಿ, ನಾವು ಹೋಗೋಣ ಇಲ್ಲಿಂದ. ಸರಿ ಅಮ್ಮ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಾನು ಇಲ್ಲಿರಂಗಿಲ್ಲ, ನಡಿಬೇ ಹೋಗೋನು. ಮಧು, ಇನ್ನೊರ್ ಜೊತೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ಬಂದ್ಬಿಟ್ಟು ನೀನು ನಮ್ಮ ಜೊತೆಗೆ ನಡಿ. ಹೆಂಗೆ ಹೋಗ್ತೀಯಾ? ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಈಗ ನೀನು ಮನೆ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡಿದ್ದೀನ? ಹೆಂಗೆ ಹೋಗ್ತೀವಿ ಹೋಗು. ನಾನು ಮಾತ್ರ ನೀನು ಈ ಮನೆ ಬಿಟ್ಟು ಹೋದ್ರೆ ನಿಮ್ಮಪ್ಪ ನಿಮ್ಮಮ್ಮನ್ನ ನಿನ್ನ ಯಾರನ್ನೂ ಸುಮ್ಮನೆ ಬಿಡೋದೇ ಇಲ್ಲ. ಏನು ಮಾಡ್ತೀರಿ ಮಾಡ್ಕೊರಿ, ನಾನು ನೋಡೇ ಬಿಡ್ತೇನೆ. ಹಾಂ, ಅಲ್ಲ ನನಗೆ ಅಂಜಿಕೆ ತೋರ್ಸತ್ತಾರೇನು? ನಾನು ಹೇಳೇ ಬಿಟ್ಟೆ ನಿಮಗೆ, ನಾನು ಈ ಮನೆಯಾಗ ಇರಂಗಿಲ್ಲ, ನನಗೆ ನಿಮ್ಮಿಂದ ಬಿಡುಗಡೆ ಬೇಕು, ನಾನು ಹೋಗ್ತೀನಿ ಅಂತೇಳಿ. ಆದರೆ ನೀವು ಕೊಡಲಿಲ್ಲ. ಈಗ ತಾನಾಗೇ ಬರಾಕತ್ತದ. ಈಗ ನಮ್ಮ ಅಪ್ಪ ಅಮ್ಮಗಂತೂ ಗೊತ್ತಾಯ್ತು ನಾನು ನಿಮ್ಮ ಹತ್ರ ತಾಳಿ ಕಟ್ಸ್ಕೊಂಡು. ಇನ್ನು ಮುಂದೆ ನನಗೆ ಯಾವ ಭಯನೂ ಇಲ್ಲ. ನಿಮಗೆ ಹಂಚಿ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಸಂಸಾರ ಮಾಡ್ಬೇಕಂತಲೇ ಇಲ್ಲ. ನಾನು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ನಿಮ್ಮ ಮುಂದೆ ನಿಮ್ಮಿಷ್ಟ. ನನ್ನ ತಂಟೆಗೆ, ನಮ್ಮ ಅಪ್ಪ ಅಮ್ಮನ ತಂಟೆಗೆ ಬಂದ್ರೆ ನಿಮ್ಮನ್ನು ಮಾತ್ರ ನಾನು ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಏನೇ ನನಗೆ ವಾಪಸ್ ಮಾತಾಡ್ತೀಯ ನೀನು? ಆತು, ಹೆಂಗೆ ಮಾಡ್ತಿದ್ದಿ ಮಾಡೋಗ, ಹೋಗ್ತಿದ್ಯಲ್ಲ ಹೋಗ. ಹೆಂಗೆ ಜೀವನ ಮಾಡ್ತಿದ್ದಿ, ಹೆಂಗೆ ತಿಂತಿದ್ದಿ, ಹೆಂಗೆ ಉಣ್ತಿದ್ದಿ, ಉಪವಾಸ ಸತ್ತ ನನ್ನ ಮನೆಗೆ ನೀನು ಬರಬೇಕು. ನನ್ನ ಮನೆ ಬಾಗಿಲು ಬಂದು ಬಿಚ್ಚೇ ಬಿಡ್ಬೇಕು. ನೀನು ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರ ವೀರುನ ಅಲ್ಲ. ಸಾಯ್ತೀನೋ ಹೊರತು ಉಪವಾಸ, ನೀರು ಕುಡಿದು ಬದುಕ್ತೀನೋ ಇಲ್ಲ ಗಂಜಿ ಕುಡಿದು ಬದುಕ್ತೀನೋ, ಆದ್ರೆ ನಿನ್ನ ಮನೆ ಬಾಗಿಲ್ಕಂತ ಬರೋಂಗಿಲ್ಲ. ನೀನು ಇಷ್ಟು ದಿನ ನಿನ್ನ ಕಳ್ಳಿಂದ ತಾಳಿ ಕಟ್ಟಿಸ್ಕೊಂಡು ನೇನು ಬಿಗ್ದಂಗೆ ಆಗಿತ್ತು ನನಗೆ. ಇವಾಗ ನಮ್ಮ ಅಪ್ಪ ಅಮ್ಮಗೂ ಗೊತ್ತಾಗೈತಿ. ಇನ್ನು ಮುಂದೆ ನಾನು ಭಯ ಪಟ್ಕೊಂಡು ಇಷ್ಟು ದಿನ ಇಲ್ಲಿ ಇದ್ನಿ. ನೀನು ಅವ್ರ ಮುಂದೆ ಹೋಗಿ ಹೇಳ್ತಾನೆ ಅಂದಿದ್ದಕ್ಕೆ ಇವಾಗ ಅವ್ರಿಗೆ ಎಲ್ಲ ಸತ್ಯ ಗೊತ್ತಾಗಿರ್ಬೇಕಾದ್ರೆ ನಾನು ಯಾಕೆ ಇಲ್ಲಿರ್ಬೇಕು? ನಾನು ಇಲ್ಲಿ ಇರಂಗಿಲ್ಲ. ನಾನು ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡತ್ತಿ ಮಧು. ಇನ್ನು ಮುಂದೆ ನಾನು ನನ್ನ ಗಂಡ ಅಷ್ಟೇ ಇರೋದು. ಥ್ಯಾಂಕ್ ಯು ಸೋ ಮಚ್. ನೀನು ಇಲ್ಲಿಂದ ತೊಲಗಾತಿಲ್ಲ, ನನಗಂತೂ ಭಾಳ ಖುಷಿ ಆಯಿತು. ನೀನು ಇಲ್ಲಿಂದ ಮೊದಲು ಹೊರಟೋಗು. ಮಾವ ಯಾವತ್ತಿದ್ರು ನಿಮ್ಮ ತಂಟೆಗೆ ಬರೆದಿರೋ ಆಗ ನಾನು ನೋಡ್ಕೋತೀನಿ. ಖುಷಿ, ಬಾಯಿ ಮುಚ್ಕೊಂಡು ನಿಂತಿರ್ಬೇಕು. ಒಂದೇ ಮಾತು ಬಿಟ್ಟು ಅಂತ ಹೊರಗೆ ಬಂದರೂ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಇವಾಗ ಮನೆಯಿಂದ ನಿನ್ನೂ ಹೊರಗೆ ಹಾಕಬೇಕಾಗತ್ತೆ. ಬಾಯಿ ಮುಚ್ಕೊಂಡಿರು. ಸಾರಿ ಮಾವ, ಸುಮ್ಮನೆ ಇರ್ತೀನಿ. ವೀರ್ಯ, ಆಕೆ ಮಾತ್ರ ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ಹೋಗ್ಬಿಡಲ್ಲ. ಆಕೆನ ಇಲ್ಲೇ ಇಟ್ಕೊಂಡು ಆಕೆಗೆ ನರಕ ತೋರಿಸ್ಬೇಕು ನಾವು. ಆಕೆಗೆ ಹೆಂಗಿರ್ತೈತೆ ನರಕ ಅನ್ನೋದನ್ನು ನಾವು ಗೊತ್ತು ಮಾಡ್ಬೇಕು. ನಡಿ, ಆಕೆನ ಕಳ್ಸಕ್ಕೆ ಹೋಗ್ಬೇಡ, ಇಲ್ಲೇ ಇಟ್ಕೋಕಿನ. ಹೇಳದ ಅಲ್ಲಿ ಒಂದು ರೂಮ್ನಾಗ ಕೂಡ ಹಾಕಿನ. ಏನು ಬೇ? ಹಾಂ, ನೀನು ಕೂಡ ಹಾಕಂಗ ರೂಮ್ನಾಗ ಇರಾಕ ನಾನು ನಿನ್ನ ಮನೆ ಹಾಳು ಅನ್ಕೊಂಡು ನಿನ್ನ ಮನೆ ಇದು ಅನ್ಕೊಂಡಿದ್ದೆವು. ಇಲ್ಲಿಗೆ ನಮ್ಮ ಅವರ ಸಂಬಂಧ ಮುಗಿದು ಹೋಗೈತಿ. ಎಷ್ಟೋ ಮಾಡಿದ್ರು ನಾನು ನಾಳೆ ಹೋಗಕ್ಕೆ ಇದ್ನಿ. ಇವತ್ತು ನಮ್ಮ ಅಪ್ಪ ಅಮ್ಮ ಬಂದಾರ ಅಂತೇಳಿ ಇವತ್ತು ಹೋಗಾಕತ್ತಾನ. ಇವತ್ತಿಗೆ ಮುಗಿದು ಹೋಯ್ತಲ್ಲ, ಇನ್ನೇನೈತಿ? ಯಾವ ಸಂಬಂಧನೂ ಇಲ್ಲ, ಏನು ಬದನೆಕಾಯಿಯೂ ಇಲ್ಲ. ಯವ್ವ, ಅಕ್ಕಿ ಜೊತೆ ಏನು ಮಾತಾಡ್ಕೊತ ನಿಂತಿದ್ದಿ? ಅವನ ಜೊತೆ ಅಕ್ಕಿ ಜೊತೆ ಮಾತಾಡ್ಕೊತ ನಿಂತಿರೋ ಅಂಥದ್ದು ಇದೇ ಇಲ್ಲ. ನಡಿ, ಇಲ್ಲಿಂದ ಹೋಗೋನು. ನೀನು ಇರಾಕೆ ಹೋಗ್ಬೇಡ ಇಲ್ಲಿ. ನಡಿ, ಅವ್ರು ಹೆಂಗೆ ಏನು ಮಾಡ್ತಾರಂತ ನಾನು ನೋಡ್ತಾನೆ. ನಡಿ ಹೋಗೋನು. ಇಲ್ಲಿ ನಾವು ಇದ್ದಂಗೆ ಅವ್ರು ಇನ್ನೂ ಹೆಚ್ಚು ಮಾಡ್ತಾರೆ. ನೀನು ನಮ್ಮ ಮಗಳು, ನಮ್ಮ ಮನೆಯಾಗಿರ್ಬೇಕಾದಾಕಿ. ನೀನು ಇಲ್ಲಿರೋದು ನಮಗಿಷ್ಟ ಇಲ್ಲ. ನಡಿ ಬಾ ಮದುವೆ, ನಾ ಹೋಗೋನು. ಇಲ್ಲಿ ನಿಂತರ ನನಗೆ ಜೀವ ಹೋದಂಗೆ ಆಗತ್ತೈತಿ ರೀ. ರೊಕ್ಕ ಮಕ್ಕದ ಮೇಲೆ ಬಿಸಾಕಿದ್ರೆ ಇಲ್ಲ ಅವಾಗ ಹೋಗೋದನ್ ಸರೋಜ. ಇನ್ನೇನಿದ್ರು ನಮ್ಮ ಮಗಳನ್ನ ನಾವು ಇಲ್ಲಿಂದ ಕರ್ಕೊಂಡು ಹೋಗೋದಷ್ಟೆ. ಆಕಿನ ಮಾತ್ರ ಹೊರಗೆ ಹೋಗಕ್ಕೆ ಬಿಡಬೇಡ ವೀರ್ಯ. ಆಕೆ ಇಲ್ಲೇ ಇರ್ಬೇಕು. ಇಲ್ಲಿ ಆಕಿಗೆ ನರಕ ಏನಂತ ಇನ್ನು ಮುಂದೆ ಗೊತ್ತಾಗಬೇಕು. ಆಕೆನ ಇಲ್ಲೇ ಇಟ್ಕೋ. ಸರಿ ಬೇಯವ್ವ, ನೋಡು, ನೀನು ಇಲ್ಲೇ ಇರ್ಬೇಕು. ನೀನು ಕೊಳ್ಳಿಗೆ ನಾನು ತಾಳಿ ಕಟ್ಟೇನ, ಇದು ಕೋರ್ಟ್ವರೆಗೂ ಹೋಗ್ತತಿ. ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಕಂಪ್ಲೇಂಟ್ ಕೊಡ್ತೀರಿ? ಹೋಗ್ರಿ, ಇವಾಗ ಕೊಡೋಗ್ರಿ, ಧಾರಾಳವಾಗಿ ಕೊಡ್ರಿ. ನಂದೇನು ಅಭ್ಯಂತರ ಇಲ್ಲ. ನಾನು ಹೋಗಿ ಕೊಡ್ತೇನೆ. ಇಷ್ಟ ಎಲ್ಲ ಬಲವಂತವಾಗಿ ತಾಳಿ ಕಟ್ಟಿ ಈಗ ವರದಕ್ಷಿಣೆ ಕಿರುಕುಳ ಕೊಡತ್ತಾರ ಅಂತೇಳಿ ನಾನು ಕಂಪ್ಲೇಂಟ್ ಕೊಡ್ತೇನೆ. ಹೋಗ್ರಿ. ನನಗೇನು ಗೊತ್ತಿಲ್ಲ ಅಂತ ಅನ್ಕೊಡ್ರೆ, ಸಾಲಿ ಕಲ್ತಿಲ್ಲ ಅಂದರು ಯಾವಾಗ ಯಾರಿಗೆ ಹೆಂಗಿರಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಗೊತ್ತೈತಿ. ಹೋಗ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವ ನೋಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ, ಹಾಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿಲ್ಲದವರು ತುಂಬ ಚೆನ್ನಾಗಿ ಬರ್ತಾಯಿದೆ. ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಹಿಂಗೆ ಇರಲಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನೋಡಿ ಅಂತ ಹೇಳಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಅನ್ಕೋತೀನಿ. 2,000 ವ್ಯೂಸ್ ಆದರೂ ಬರಲಿ ಒಂದು ವಿಡಿಯೋಗೆ ಅಂತ ಅನ್ಕೋತೀನಿ. 1,000 ಮೇಲೆ ಜಾಸ್ತಿ ಬರಲ್ಲ. ಸೊ ಪ್ಲೀಸ್ 2,000 ವ್ಯೂಸ್ ಆದರೂ ಬರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.